ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಅನ್ಕೊತೀನಿ ನಿಮ್ದೆಲ್ಲಾರ್ದು ಗೌರಿ ಗಣೇಶ ಹಬ್ಬ ತುಂಬ ಸೂಪರ್ ಆಗಿತ್ತು ಅಂತ. ನಾನಿವತ್ತು ನನ್ನ ಗೌರಿ ಗಣೇಶ ಹಬ್ಬ ಹೇಗಿತ್ತು ಅಂತ ನಿಮ್ಗೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ಫುಲ್ ಕೊನೆಯ ತನಕನೂ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಏನಪ್ಪ ಇವಳು ಮಂಕಿ ತೋರಿಸ್ತಾ ಇದ್ದಾಳಲ್ಲ ಅಂತ ಅನ್ಕೊತಾ ಇರ್ಬೋದು. ಆ್ಯಕ್ಚುಲಿ ನಾನು ಮಂಡೇ ಈವ್ನಿಂಗ್ ಆಫೀಸಿಂದ ಬಂದ ತಕ್ಷಣವೇ ನನ್ನ ಬಾಲ್ಕನಿಯಲ್ಲಿ ಇದೆರಡು ಮಂಕೀಸ್ ಬಂದುಬಿಟ್ಟಿತ್ತು. ಅದಕ್ಕೇನಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ನನ್ನ ಬಾಲ್ಕನಿಯಲ್ಲಿ ಒಂದಷ್ಟು ಎರಡೇನೋ ಕಲರ್ಫುಲ್ ಐಟಮ್ಸ್ ಏನೋ ಇಟ್ಟಿದ್ದೆ. ಅದನ್ನು ನೋಡ್ಕೊಂಬಿಟ್ಟು ಅದೇನೋ ಫ್ರೂಟ್ಸ್ ಅಂತ ಹೇಳ್ಕೊಂಬಿಟ್ಟು ಅದು ತಿನ್ನಬೇಕು ಅಂತ ಎಷ್ಟು ಟ್ರೈ ಮಾಡ್ತಿತ್ತು ಅಂದರೆ ಒಳಗಡೆ ಬರಬೇಕಂತ ಹೇಳಿ. ಬಟ್ ನಮ್ಮ ಬಾಲ್ಕನಿಯಲ್ಲಿ ಏನಂತ ಹೇಳಿದ್ರೆ, ನಾನು ಫುಲ್ಲು ಗ್ಲಾಸಿಂದ ಕವರ್ ಮಾಡಿಸಿರೋದನ್ನ ಅದು ಬರೋಕ್ಕೇ ಆಗಲ್ಲ. ಬಟ್ ಸ್ಟಿಲ್ ಅದೆರಡು ಬೇಬಿ ಮಂಕೀಸ್ ಇತ್ತು. ಏನಂತ ಹೇಳಿದ್ರೆ ಎರಡೂ ತುಂಬ ಟ್ರೈ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಟ್ರೈ ಮಾಡ್ತಾಯಿದ್ದು ಒಳಗಡೆ ಬರೋಕ್ಕೆ. ಹಾಗೆ ನಾನೇನಂದರೆ ಈ ವ್ಲಾಗಲ್ಲಿ ನಿಮ್ಗೆ ಏನೇನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಗಣೇಶ ಫೆಸ್ಟಿವಲ್ ಡೆಕೋರೇಷನ್ ಹೇಗೆ ಮಾಡಿದೆ ಮತ್ತು ಅದಕ್ಕೆ ಏನೇನು ಶಾಪಿಂಗ್ ಮಾಡಿದೆ, ಹಾಗೆ ನಾನು ಗೌರಿ ಫೆಸ್ಟಿವಲ್ ಹೇಗಿತ್ತು ಎಲ್ಲದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಬಿಕಾಸ್ ನಿಮಗೂ ನಾನು ಹೇಗೆ ಡೆಕೋರೇಷನ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ್ಯಕ್ಚುಲಿ ನನಗೇನಂತ ಹೇಳಿದರೆ, ನಾನು ಈ ಮಂಕಿ ಜೊತೆಗೆ ಸ್ವಲ್ಪ ಇಂಟ್ರ್ಯಾಕ್ಷನ್ ಎಲ್ಲ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ದಕ್ಕೆ ನಿಜನೂ ಒಂಥರ ಪಾಸಿಟಿವ್ ಆಗಿತ್ತು. ನಾನು ಆ್ಯಕ್ಚುಲಿ ದೇವ್ರನ್ನ ತುಂಬ ನಂಬೋದ್ರಿಂದ ನಾನು ಎಲ್ಲದರಲ್ಲೂ ದೇವ್ರು ನೋಡ್ತೀನಿ. ನನಗೇನು ಅಂತ ಹೇಳಿದರೆ, ಬಜರಂಗಬಲಿ ಜೊತೆಗೆ ಏನೋ ಇಂಟ್ರ್ಯಾಕ್ಷನ್ ಮಾಡಿ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ದಂಗಿತ್ತು. ಬಿಕಾಸ್ ಇದೆರಡು ಮಂಕೀಸ್ ನೋಡಿ, ಆ ಮಂಕಿ ನೋಡಿ ಅದರಿಂದ ನೋಡ್ತಾ ಇದೆ ಸೈಡಿಂದ ಒಳಗಡೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು. ನನಗೆ ಬನಾನ ಕೊಡೋಣ ಅಂತ ತುಂಬ ಆಸೆ ಇತ್ತು. ಬಟ್ ನಂಗೆ ಅಷ್ಟೇ ಭಯನೂ ಕೂಡ ಇತ್ತು. ಆ್ಯಕ್ಚುಲಿ ನನಗೆ ಒಂದೊಂದ್ಸಲ ಅದು ಹೆದರಿಸುತ್ತೆ ಆ್ಯಕ್ಚುಲಿ ಬಂದ್ಬಿಟ್ಟು ಈ ಮಂಕೀಸು. ನಮ್ಮ ಸೊಸೈಟಿಲಿ ತುಂಬ ಮಂಕೀಸ್ ಇದೆ. ಯಾಕಂದರೆ ಮುಂಚೆ ಇಲ್ಲಿ ತುಂಬ ಏನಂದರೆ ಟ್ರೀಸ್ ಎಲ್ಲ ಇತ್ತು, ಏನೋ ಯಾರು ಈ ಥರ ಏನೋ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿರಲಿಲ್ಲ ಅಂತಲ್ಲ, ಆವಾಗೆಲ್ಲ ತುಂಬ ಮಂಕೀಸ್ ಇತ್ತು. ಸೊ ಅವ್ರ ಪ್ಲೇಸಿಗೆ ಆ್ಯಕ್ಚುಲಿ ನಾವು ಬಂದಿರೋದ್ರಿಂದ ಆ್ಯಕ್ಚುಲಿ ಪಾಪ ಈ ಮಂಕೀಸ್ಗಳಿಗೆಲ್ಲ ಕಷ್ಟ ಆಗಿದೆ. ಬಟ್ ಸ್ಟಿಲ್ ಅವ್ರಿಗೆ ಎಲ್ಲರೂ ಇಲ್ಲಿ ಫೀಡ್ ಮಾಡ್ತಾರೆ. ಬಟ್ ನಾನು ಕೊಡ್ತೀನಿ ತುಂಬ ಸಲ, ಮನೇಲಿ ಯಾರೂ ಇರಲಿಲ್ಲ. ಸೊ ಅದಕ್ಕೆ ನನಗೊಂದು ಸ್ವಲ್ಪ ಭಯ ಆಗಿಬಿಟ್ಟಿತ್ತು. ನನ್ನ ಮಗ ಬೇರೆ ಜಿಮ್ಗೆ ಹೋಗಿದ್ದ. ಸೊ ನನಗೇನಾದರೂ ಕೊಡೋಕ್ಕಂತ ಸ್ವಲ್ಪ ನಾನು ಸ್ಲೈಡಿಂಗ್ ಡೋರ್ ಓಪನ್ ಮಾಡಿದ್ರು ಎಲ್ಲಾದರೂ ಒಳಗಡೆ ನುಗ್ಗಿಬಿಡುತ್ತೇನೋ ಅಂತ ಎಷ್ಟು ಭಯ ಆಗ್ತಿತ್ತು ನನಗೆ. ಬಟ್ ನೋಡಿ ಎಷ್ಟು ಕೀಟ್ಲೆ ಮಾಡ್ತಾ ಇದ್ದಂದರೆ, ಎರಡು ಪುಟ್ ಮಂಕೀಸ್ ಆ್ಯಕ್ಚುಲಿ, ಅದು ದೊಡ್ಡದು ಮಂಕಿನೂ ಅಲ್ಲ. ಆಮೇಲೆ ಅದ್ರ ಮಮ್ಮಿ ಬಂದು ಕರ್ಕೊಂಡು ಹೋಯ್ತದನ್ನ. ಆಮೇಲೆ ನಾನೇನಂತ ಹೇಳಿದರೆ, ನಾನು ಸ್ವಲ್ಪ ಕಾಫಿ ಎಲ್ಲ ಕುಡ್ದು ಫ್ರೆಶ್ ಅಪ್ ಆಗಿ ನಾನು ಡೆಕೋರೇಷನ್ಗೆಲ್ಲ ಏನೇನಂತ ಐಟಮು ತೆಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆ್ಯಕ್ಚುಲಿ ನೋಡಿ, ಇಲ್ಲಿ ನಾನು ದೇವ್ರ ಮನೆ ಹತ್ರನೇ ನಂದೆಲ್ಲ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಲ್ಲದೆ ಅಂತ ಬೇರೆ ಕಡೆನೂ ಸಹಿತ ಇಟ್ಕೊಂಡಿದ್ದೀನಿ. ನಾನು ಎಷ್ಟು ಡೆಕೋರೇಷನ್ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಯಾವುದಾದ್ರೂ ಒಂದು ಚಿಕ್ಕ ಈವೆಂಟ್ನ ನಾನೇ ಆರಾಮಾಗಿ ಈವೆಂಟ್ ಮ್ಯಾನೇಜರ್ ಆಗಿ ಹೋಸ್ಟ್ ಮಾಡ್ಬೋದು ಅನಿಸುತ್ತೆ. ಅಷ್ಟೊಂದೆಲ್ಲ ತೊಗೊಂಡು ಇಟ್ಕೊಂಡಿದ್ದೀನಿ. ನಾನೇನಂತ ಹೇಳಿದ್ರೆ, ಎಲ್ಲನೂ ಸ್ವಲ್ಪ ಫ್ರೆಶ್ ಆಗಿ ಮಾಡೋಣ, ಯಾವುದು ಹಳೇದೇನು ಐಟಮ್ ಇತ್ತು ಅದನ್ನು ನಾನು ಜಾಸ್ತಿ ತುಂಬ ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಎಲ್ಲ ಹುಡುಕಿ ನೋಡ್ತಾ ಇದ್ದೆ, ನಾನು ಯಾವುದಿನ್ನೂ ಯೂಸ್ ಮಾಡಿಲ್ಲ ಅದರೆಲ್ಲ ಅಂತ ಹೇಳ್ಬಿಟ್ಟು. ನನಗೆ ಆ್ಯಕ್ಚುಲಿ ಕ್ಯಾಂಡಲ್ಸ್ ಎಲ್ಲ ನಾನು ತುಂಬ ಕೆಲವುದೆಲ್ಲ ಯೂಸ್ ಮಾಡಿರಲಿಲ್ಲ, ಅದನ್ನ ಯೂಸ್ ಮಾಡ್ಬೋದು ಅಂತ ಅನ್ಕೊತಾ ಇದ್ದೆ. ಹಾಗೆ ನನಗೆ ಏನಂತ ಹೇಳಿದ್ರೆ, ನಂದು ಡೆಕೋರೇಷನ್ ಏನಂತ ಹೇಳಿದ್ರೆ, ನನ್ನ ಮೈಂಡಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರದ್ದೇ ಮಾಡಬೇಕು ಅಂಥೇಳಿ. ಅದಕ್ಕೆ ನಾನು ಲಾಸ್ಟ್ ಇಯರ್ ಏನಂತ ಹೇಳಿದ್ರೆ, ಅಮೆಝಾನಲ್ಲಿ ಒಂದು ಇದು ಗಣೇಶ ಡೆಕೋರೇಷನ್ದೇ ಒಂದು ಫ್ರೇಮ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಎಲ್ಲಿಟ್ಟಿದ್ದೀನಿ ಅಂತ ಆ್ಯಕ್ಚುಲಿ ಮರ್ತೋಗಿತ್ತು. ಹಾಗೆ ನನಗೆ ಇದು ಫ್ಲವರ್ ಡೆಕೋರೇಷನ್ಗೆಲ್ಲ OSS ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ನಾನು ಫ್ಲವರ್ ಹಾಕಬೇಕು ಅಂತ ಇದ್ನಲ್ಲ, ಅದಕ್ಕೆ ಲಾಸ್ಟ್ ಇಯರ್ ನಾನು ಆಚೆ ಕಡೆಯಿಂದನೇ ಅಂದರೆ ಫ್ಲವರ್ ಬೊಕೆ ಶಾಪಲ್ಲೇ ನಾನು ಡೆಕೋರೇಷನ್ ಮಾಡಿಸ್ಕೊಂಡಿದ್ದೆ ಅಂತ ಅವ್ರಿಗೆ ಆ ಫ್ರೇಮ್ ಕೊಟ್ಬಿಟ್ಟು. ಅವ್ರ ಹತ್ರ ನನಗೆ ತುಂಬ ಟ್ರೇಸ್ ಎಲ್ಲ ಸಿಕ್ಕಿತ್ತು ಈ ಥರ ಪ್ಲಾಸ್ಟಿಕ್ದೆಲ್ಲ. ಅದನ್ನು ಹುಡ್ಕೋಣ ಅಂತ ಹುಡುಕ್ತಾ ಇದ್ದೆ. ಹಾಗೆ ಆ ಫ್ರೇಮ್ ಏನಂತ ಹೇಳಿದರೆ, ಅದು ಲಾಸ್ಟ್ ಇಯರ್ ನನ್ನ ಅಮ್ಮ ನನ್ನ ಜೊತೆಗೆ ಇದ್ದರು ಗಣೇಶ ಫೆಸ್ಟಿವಲ್ ಮಾಡುವಾಗ. ಸೊ ಅವ್ರು ಅದನ್ನು ತೆಗೆದ್ಬಿಟ್ಟು ಒಂದು ಕಡೆ ಇಟ್ಟಿದ್ರು. ಅದು ನಂದು ಗೆಸ್ಟ್ ರೂಮಲ್ಲಿ ಇಟ್ಟಿದ್ರು, ಅದು ನಂಗೆ ಗೊತ್ತೇ ಇರಲಿಲ್ಲ. ನಾನು ಇಲ್ಲೆಲ್ಲ ಹುಡುಕ್ತಾ ಇದ್ದೆ. ನೋಡಿ ಇಲ್ಲಿ ಎಷ್ಟು ಐಟಮ್ ತುರ್ಕಿ ಇಟ್ಟಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ಎಷ್ಟೊಂದು ಐಟಮ್ಸ್ ನಾನು ಡೆಕೋರೇಷನ್ ಐಟಮ್ಸ್ ಇನ್ನೂ ಯೂಸ್ ಮಾಡಿಲ್ಲ. ಆಮೇಲೆ ಅಂದ್ಕೊಂಡೆ, ಇಲ್ಲೊಂದು ಬ್ಯಾಗ್ ಇದೆಯಲ್ಲ ಅದ್ರ ಫುಲ್ಲು ಆ್ಯಕ್ಚುಲಿ ಸೀ ಶೆಲ್ಸು ಮತ್ತು ಸೀ ಶೋರಲ್ಲೆಲ್ಲ ಡಿಫ್ರೆಂಟ್ ಥರ ಸಿಗುತ್ತಲ್ಲ, ಅದೆಲ್ಲ ನಾನು ಅಂಡಮಾನ್ಗೆ ಹೋದಾಗ ತೊಗೊಂಬಂದಿದ್ದೆ. ಒಂದ್ಸಲ ತಲೆಯಲ್ಲಿ ಬಂತು, ನಾನು ಸೀ ಶೋರ್ ಥೀಮಲ್ಲಿ ಏನಾದರೂ ಡೆಕೋರೇಷನ್ ಮಾಡೋಣ ಅಂತೇಳ್ಬಿಟ್ಟು. ಆಮೇಲೆ ಬೇಡ, ಆಲ್ರೆಡಿ ಏನೋ ತಲೆಯಲ್ಲಿ ಇಟ್ಕೊಂಡು ಈಗ ಮತ್ತೆ ಇನ್ನೊಂದ್ಸಲ ಬೇರೆದಕ್ಕೆ ಸ್ವಿಚ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಹಿಂಗೆ ಹುಡುಕುವಾಗ ನನಗೆ ಹೋಳಿಗೆ ನಮ್ಮ ಹಸ್ಬೆಂಡ್ಗೆ ಈ ಥರದ್ದು ಏನಂದರೆ ಕಲರ್ಸ್ದೆಲ್ಲ ಗಿಫ್ಟ್ ಬಂದಿತ್ತು. ಅದನ್ನು ಹಾಗೆ ಇಟ್ಟಿದ್ದೆ, ಯೂಸೇ ಮಾಡಿ
ಮಾಡಿರಲಿಲ್ಲ, ಅದು ನಂಗೆ ಗೊತ್ತೇ ಇರಲಿಲ್ಲ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಅದು ಎಷ್ಟು ಚೆನ್ನಾಗಿತ್ತಂದರೆ ಅದು ಅರೋಮಾ ಅದನ್ನು ತೆಗ್ದಿದ್ದು ಇದು ಸ್ಮೆಲ್ ಮಾಡಿದ್ಮೇಲೆ ನಂಗೆ ಒಂಥರ ಮೈಂಡೆಲ್ಲ ಫ್ರೆಶ್ ಆಗೋಯಿತು. ನಾನು ಹುಡುಕ್ತಾನೆ ಇದೆ, ನಂಗೆ ಸಿಗ್ತಾನೆ ಇರಲಿಲ್ಲ ಆ ಫ್ರೇಮ್. ಆಮೇಲೆ ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಕಾಲ್ ಮಾಡಿ ಕೇಳಿದಾಗ ಅಮ್ಮ ಹೇಳಿದರು ಅದು ಗೆಸ್ಟ್ ರೂಮಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಅಂದ್ಕೊಂಬಿಟ್ಟು ನಾನು ಉಳ್ದಿರೋದೆಲ್ಲ ತೆಕ್ಕೊತಾ ಇದ್ದೆ. ನಾನು ಆ್ಯಕ್ಚುಲಿ ಬೊಕ್ಕೆ ಶಾಪಲ್ಲೂ ಸಹಿತ ಆ ಥರದ ವಯಸ್ಸಸ್ ಎಲ್ಲ ತುಂಬ ತೊಗೊಂಬಂದಿದ್ದೆ ಇವತ್ತು. ಬಟ್ ಸ್ಟಿಲ್ ನಂದು ಹಳೆ ಕಲೆಕ್ಷನಲ್ಲೂ ಇತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿಂದ ಎಲ್ಲ ತೆಕ್ಕೊತಾ ಇದ್ದೆ ಆ್ಯಕ್ಚುಲಿ. ನೀವು ಈ ವಿಡಿಯೋನ ಆ್ಯಕ್ಚುಲಿ ಲಾಸ್ಟ್ ತನಕ ನೋಡಿ. ಸೊ ನಿಮ್ಗೂ ನೆಕ್ಸ್ಟ್ ಯಾವುದಾದ್ರೂ ಫೆಸ್ಟಿವಲ್ ಇದ್ದರೆ ಅದರಲ್ಲಿ ನೀವು ಹೆಂಗೆ ಡೆಕೋರೇಷನ್ ಮಾಡಬೇಕಂತ ಅಟ್ಲೀಸ್ಟ್ ನಿಮಗೆ ನನ್ನ ಕಡೆಯಿಂದ ಒಂದು ಚಿಕ್ಕದೇನಾದರೂ ಒಂದು ಐಡಿಯಾಸ್ ಬಂದ್ರೂ ನಾನು ಅನ್ಕೊತೀನಿ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ. ಫೈನಲಿ ನನಗೆ ಆ ಫ್ರೇಮ್ ಸಿಕ್ತು. ನಾನು ನೀಟಾಗಿ ಅದನ್ನ ಬಾಕ್ಸಲ್ಲೆಲ್ಲ ಹಾಕಿ ನೀಟಾಗಿ ಇಟ್ಟಿದ್ದೆ. ಅದನ್ನು ಅಮ್ಮ ತೆಗೆದ್ಬಿಟ್ಟು ಮೇಲ್ಗಡೆ ಇಟ್ಟಿದ್ರು. ಅವ್ರು ಅಂತಾಯಿದ್ರು ಇನ್ಮೇಲಿಂದ ನಾನು ನಿಂದು ಯಾವ ಡೆಕೋರೇಷನ್ ಐಟಮ್ಸನ್ನು ಮುಟ್ಟೋಕ್ಕೆ ಹೋಗಲ್ಲ, ಆಮೇಲೆ ನಾನು ಎಲ್ಲೋ ಇರ್ತೀನಿ ನೀನು ಕಾಲ್ ಮಾಡಿಬಿಟ್ಟು ಇರಿಟೇಟ್ ಮಾಡ್ತಿರ್ತೀಯ ಅಂತ. ಆಮೇಲೆ ನಾನು ಲಾಸ್ಟ್ ಇಯರ್ ಏನಂತ ಹೇಳಿದರೆ ನಂದು ದೇವ್ರದ್ದು ಮನೆ ಇದೆಯಲ್ಲ ಅದ್ರ ಎದುರುಗಡೆನೇ ನಾನು ಆ್ಯಕ್ಚುಲಿ ಗಣೇಶ ಡೆಕೋರೇಷನ್ನು ಮಾಡಿದ್ದೆ. ಬಟ್ ಏನಂತ ಹೇಳಿದರೆ ನಾನು ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಹಾಗೆ ಮಾಡ್ತಿದ್ದೆ. ಬಟ್ ಈ ಸಲ ಅಂದ್ಕೊಂಡೆ ನಾನು ಈ ಥರ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಡೆಕೋರೇಷನ್. ಈ ಸಲ ಡೆಕೋರೇಷನಲ್ಲಿ ಏನಂತ ಹೇಳಿದ್ರೆ ನನ್ನ ಮಗ ತುಂಬ ಹೆಲ್ಪ್ ಮಾಡ್ದ. ಆ್ಯಕ್ಚುಲಿ ಅವ್ನು ಎಲ್ಲ ಟೈಮಲ್ಲೂ ಹೆಲ್ಪ್ ಮಾಡ್ತಾನೆ. ನಮ್ಮ ಮನೇಲಿ ಈ ಥರ ಡೆಕೋರೇಷನ್ಗೆ ಇನ್ವಾಲ್ವ್ ಆಗಲ್ಲ ಅಂದರೆ ಒಬ್ಬರು ನಮ್ಮ ಹಸ್ಬೆಂಡು, ಇಲ್ಲ ಮಮ್ಮಿ ಇದ್ರೆ ಸಹಿತ ಅವ್ರೂ ಸಹಿತ ಏನಾದರೂ ಒಂದು ತುಂಬ ಅಲ್ಲದೆ ಇದ್ರೂ ಅವ್ರಿಗೆ ಡೆಕೋರೇಷನಲ್ಲಂತೂ ಇಂಟ್ರೆಸ್ಟ್ ಇಲ್ಲ. ಬಟ್ ಬೇರೆದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ಅವರು ಹಬ್ಬದಲ್ಲಿ. ಅವರು ಸಹಿತ ನಾನು ಲಾಸ್ಟ್ ಇಯರು ಏನಂತ ಹೇಳಿದ್ರೆ ನಾನು ಡೆಕೋರೇಷನ್ ಎಲ್ಲ ಮಾಡುವಾಗ ನನಗೆ ಬಟ್ಟೆಗಳೆಲ್ಲ ಬ್ಯಾಕ್ ಡ್ರಾಪ್ಗೆಲ್ಲ ಇದು ಸ್ಕ್ರೀನ್ ಎಲ್ಲ ಹೊಲ್ಕೊಟ್ಟಿದ್ರು. ನಾನು ಆ್ಯಕ್ಚುಲಿ ಶ್ರೀರಾಮ್ಪುರಕ್ಕೆ ಹೋಗ್ಬಿಟ್ಟು ಅದೆಷ್ಟೋ ಮೀಟರ್ ಬಟ್ಟೆ ಎಲ್ಲ ತೊಗೊಂಬಂದಿದ್ದೆ. ನನಗೇನಂತ ಹೇಳಿದ್ರೆ ಈ ಥರದ್ದೆಲ್ಲ ಮಾಡೋದ್ರಿಂದ ತುಂಬ ಮನಸ್ಸಿಗೆ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತೀನಿ. ನಂಗೆ ಯಾರೋ ಒಂದು ಸಲ ಕೇಳಿದರು, ನಾನು ದೀಪಾವಳಿ ಹಬ್ಬನ ಕಂಟಿನ್ಯೂಸ್ 4 days ಮಾಡಿದಾಗ ನಿಮಗೆ ಹಬ್ಬ ಮಾಡಿ ಸುಸ್ತಾಯ್ತಾ ಅಂತ. ನಿಜವಾಗೂ ನಂಗೆ ಹಬ್ಬ ಮಾಡಿ ಯಾವತ್ತೂ ಸುಸ್ತಾಗಲ್ಲ. ಯಾಕಂತ ಹೇಳಿದ್ರೆ ನನಗೇನು ಯಾರು ಇನ್ಲಾಸ್ ಏನು ಮನೇಲಿ ಇಲ್ಲ, ಇಲ್ಲಿ ಪ್ರೆಷರೈಸ್ ಮಾಡಿ ನೀನು ಈ ಥರ ಫೆಸ್ಟಿವಲ್ ಮಾಡಲೇಬೇಕು ಅಂತ ಹೇಳೋರು ಯಾರೂ ಇಲ್ಲ. ಬಟ್ ಇದೆಲ್ಲ ನಾನೇನಂತ ಹೇಳಿದ್ರೆ ನನ್ನ ಖುಷಿಗೆ ನಾನು ಮಾಡೋದು. ನನಗೇನಂತ ಹೇಳಿದ್ರೆ ನಂಗೆ ಚಿಕ್ಕಕ್ಕಿರುವಾಗಿಂದನೂ ಮತ್ತು ಈ ಥರ ಡೆಕೋರೇಷನ್ ಮಾಡೋದು, ರಂಗೋಲಿ ಹಾಕೋದು ಮತ್ತು ಎಲ್ಲದನ್ನೂ ಏನಾದರೂ ತುಂಬ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋದು, ಹಾಗೆ ಡ್ರೆಸ್ಅಪ್ ಆಗೋದು, ಇದೆಲ್ಲ ನಂಗೆ ಮುಂಚೆಯಿಂದನೂ ಇಷ್ಟ. ಕುಕ್ಕಿಂಗ್ ಮಾಡೋದು ಇದೆಲ್ಲ. ಸೊ ಅದಕ್ಕೆ ನನಗೇನಂತ ಹೇಳಿದ್ರೆ ನಾನು ಮದುವೆ ಆಗಿ ಬಂದಮೇಲೆ ಈಗ ಇದು ನನ್ನ ಮನೆ ಅಲ್ವಾ, ಎಲ್ಲದು ನನ್ನ ಮನಸ್ಸಲ್ಲಿ ಏನು ಬೇಕೋ ಆ ಥರನೇ ನಡೆಯುತ್ತಲ್ವ. ಅದಕ್ಕೆ ನನಗೆ ಏನೇನು ಇಷ್ಟ ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಆ್ಯಕ್ಚುಲಿ ಆಫೀಸಿಂದ ಬಂದು ಇದನ್ನು ಮಾಡೋಷ್ಟೊತ್ತಿಗೆ ನನಗೆ ಇವತ್ತು ತುಂಬ ಟೈಮ್ ತೊಗೊಂಡಿತ್ತು. ಬಟ್ ಸ್ಟಿಲ್ ಐ ನೆವರ್ ಫೆಲ್ಟ್ ಟಯರ್ಡ್ ಆ್ಯಕ್ಚುಲಿ. ದಟ್ಸ್ ಅ ಬ್ಯೂಟಿ. ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಮಾಡೋದ್ರಲ್ಲಿ ನಿಜಾನು ಖುಷಿ ಇದ್ದೇ ಇರುತ್ತೆ, ಎಲ್ಲರಿಗೂ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ನಿನಗೇನು ಎಲ್ಲ ಫೆಸ್ಟಿವಲ್ನೂ ಇಷ್ಟೊಂದು ಖುಷಿಯಿಂದ ಮಾಡೋಕ್ಕೆ ಹೌ ಮಚ್ ಯು ಗಾಟ್ ಪೇಷನ್ಸ್ ಅಂತ ಅವ್ರು ಅಂತ ಇರ್ತಾರೆ. ಬಟ್ ನನಗೆ ನಿಜಾನು ತುಂಬ ಖುಷಿ ಸಿಕ್ಕತ್ತೆ. ನಾನು ತುಂಬ ನೋಡಿದ್ದೀನಿ ಆಯಿತಾ, ನೀವು ತುಂಬ ಮನೇಲಿ ಈ ಥರ ಪೂಜೆ ಮಾಡೋದು ಮತ್ತು ಈ ಥರ ಎಲ್ಲ ಮಾಡೋದ್ರಿಂದ ಮನೇಲಿ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಮತ್ತು ಏನಂತ ಹೇಳಿದ್ರೆ ಮಕ್ಕಳು ಏನಿರ್ತಾರೆ ನಿಮ್ಮ ಮನೇಲಿ ಅವ್ರಿಗೂ ಅಟ್ಲೀಸ್ಟ್ ನಮ್ಮ ಕಲ್ಚರ್ ಬಗ್ಗೆ ಗೊತ್ತಾಗುತ್ತಲ್ಲ, ನಾವೇನು ಮಾಡ್ತಾಯಿದ್ವಿ, ಯಾಕೆ ಗಣೇಶ ಫೆಸ್ಟಿವಲ್ ಮಾಡ್ತೀವಿ, ಯಾವುದೇ ಫೆಸ್ಟಿವಲ್ ಇದ್ರೂ ಅದ್ರ ಬಗ್ಗೆ ತುಂಬ ತಿಳ್ಕೊತಾರೆ ಅವ್ರು ಕೂಡ. ನನ್ನ ಮಗ ಆ್ಯಕ್ಚುಲಿ ಆ ಥರ ವಿಷಯದಲ್ಲೆಲ್ಲ ಹಿ ಹ್ಯಾಸ್ ಮೋರ್ ನಾಲೆಜ್ ದ್ಯಾನ್ ಮೀ. ಅವನಿಗೆ ಪಾಲಿಟಿಕ್ಸ್ ಬಗ್ಗೆ ಆಗಲಿ, ಇಲ್ಲ ನಮ್ಮ ಕಲ್ಚರ್ ಬಗ್ಗೆ, ಹಿಂದೂಯಿಸಮ್ ಆಗಲಿ, ಯಾವುದೊಂದು ಇದ್ರ ಬಗ್ಗೆ ಆದ್ರೂ ಅವನಿಗೆ ತುಂಬ ನಾಲೆಜ್ ಇದೆ. ಅವನು ಎಲ್ಲಾದ್ರೂ ತುಂಬ ಓದ್ಬಿಟ್ಟು ತಿಳ್ಕೊಂಡು ಎಲ್ಲ ಕಡೆ ರಿಸರ್ಚ್ ಮಾಡಿ ತಿಳ್ಕೊತಾನೆ. ಅದೇ ಅನಿಸುತ್ತೆ. ನಾವೇನಂತ ಹೇಳಿದ್ರೆ ನಾವು ಪೇರೆಂಟ್ಸ್ ಏನಂತ ಹೇಳಿದ್ರೆ ಕೂರಿಸ್ಬಿಟ್ಟು ನಾವು ಪಾಠ ಕಲಿಸ್ತೀವಿ ಅಂತ ಹೇಳಿದರೆ ಮಕ್ಳಿಗೆ ಆಗಲ್ಲ. ನಾವು ಲೈಫ್ ಸ್ಟೈಲಲ್ಲಿ ನಾವು ಯಾವ ಥರ ಲೈಫ್ ಸ್ಟೈಲ್ ರೂಢಿಸ್ಕೊತೀವಿ ಮತ್ತು ನಾವು ಏನು ಮಾಡ್ತಾ ಇರ್ತೀವಿ, ನಾವೇ ಆ್ಯಕ್ಚುಲಿ ನಮ್ಮ ಮಕ್ಳಿಗೆ ಮಾಡೆಲ್. ಅವರು ನಮ್ಮ ಥ್ರೂನೇ ಕಲಿತಾ ಇರ್ತಾರೆ ಆ್ಯಕ್ಚುಲಿ. ಸೊ ಅದಕ್ಕೆ ನಮ್ಮದು ಡೈಲಿ ರುಟೀನ್ ಆಲ್ಸೋ ಮ್ಯಾಟರ್ಸ್. ನೀವು ಎಲ್ಲ ಕಡೆನೂ ಮಾತಾಡ್ತೀವಲ್ಲ, ಈಗ ಮಕ್ಳದ್ದು ಅಪ್ಬ್ರಿಂಗಿಂಗ್ ತುಂಬ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು, ಹಾಗಂತ ಹೇಳಿದರೆ ನಾವು ಫಸ್ಟ್ ಕರೆಕ್ಟ್ ಆಗಿರಬೇಕು. ನಮ್ಮದು ಏನಂತ ಹೇಳಿದ್ರೆ ನಮ್ಮಿಂದ ಅವ್ರು ಈಚ್ ಆ್ಯಂಡ್ ಎವ್ರಿ ರಿಯಾಕ್ಷನ್ನು ಅವ್ರು ನಮ್ಮ ಕಡೆಯಿಂದನೇ ಕಲಿತಾರೆ. ಸೊ ಅದಕ್ಕೆ ನಾವು ತುಂಬ ಥಾಟ್ಫುಲ್ಲಾಗಿ ನಮ್ಮದು ರುಟೀನ್ನ ಸೆಟಪ್ ಮಾಡ್ಕೊಬೇಕು ಅಂತ ನಾನು ಅಂದ್ಕೊತೀನಿ.
ಎವ್ರಿವನ್ ಅವ್ರವ್ರದ್ದೇ ಆದ ವೇ ಅಲ್ಲಿ ಅವ್ರದ್ದು ಪೇರೆಂಟಿಂಗ್ ಇರುತ್ತೆ. ಇಟ್ಸ್ ಓಕೆ, ಎಲ್ಲದನ್ನೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಎಲ್ಲ ಪೇರೆಂಟ್ಸೂ ಅಷ್ಟೇ ಅವ್ರ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ಒಳ್ಳೆಯದನ್ನೇ ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಆ್ಯಕ್ಚುಲಿ ಇದು ಬೆಳ್ಳಿದು ತಟ್ಟೆ ಬರುತ್ತಲ್ಲ ದೊಡ್ಡದು, ಬಟ್ಲು ಥರದ್ದು, ಅದರಲ್ಲಿ ನಾನು ಆ್ಯಕ್ಚುಲಿ ಮುಂಚೆ ಒಯಾಸಿಸ್ ಫುಲ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ನೀರು ಹಾಕ್ಕೊಂಡೆ ಒಂದು ಕಪ್ಪಲ್ಲಿ ಫುಲ್ಲು. ಆವಾಗ ಅದು ಸೋಕ್ ಆದಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತಲ್ಲ, ಆಮೇಲೆ ಎಲ್ಲ ಈ ಥರದ್ದು ನಾನು ಆ್ಯಕ್ಚುಲಿ ಆಫೀಸಿಂದ ಬರುವಾಗಲೇ ನಮ್ಮ ಆಫೀಸ್ ಪಕ್ಕನೂ ಬೊಕ್ಕೆ ಶಾಪ್ ಇದೆ. ಅಲ್ಲಿ ಏನಂತ ಹೇಳಿದ್ರೆ ನಂಗೆ ಬೇಕಾಗಿರೋದು ಒಂದಷ್ಟು ಈ ಥರದ್ದೆಲ್ಲ ಫ್ಲಾಸ್ ಎಲ್ಲ ತಂದ್ಕೊಂಡಿದ್ದೆ. ಹಾಗೆ ಏನಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ತುಂಬ ಫ್ಲಾಸ್ ತಂದುಕೊಡ್ತಾರೆ ನಂಗೆ ಪೂಜೆ ಮಾಡೋಕ್ಕೆ. ಅವರೂ ಅಷ್ಟೇ ಆ್ಯಕ್ಚುಲಿ ಗಣೇಶ ಫೆಸ್ಟಿವಲ್ ಇದೆ ಅಂತ ನಾನು 3 ಡೇಸ್ ಮುಂಚೆನೇ ಅವ್ರಿಗೆ ಹೇಳಿದ್ರಿಂದ 2 ಬ್ಯಾಗ್ ಫುಲ್ ತುಂಬ ಫ್ಲಾಸ್ ತಂದುಕೊಟ್ಟಿದ್ರು. ನಂಗೆ ಅದರಲ್ಲೇ ಲೋಟಸ್ ಇತ್ತು, ಆಮೇಲೆ ಈ ಥರ ರೋಸ್ ಎಲ್ಲ ಅದರಲ್ಲೇ ಸಿಕ್ಕಿತ್ತು. ಆ್ಯಕ್ಚುಲಿ ನನ್ನ ಡಿಸೈನ್ಗೆ ಇನ್ನೂ ನನಗೆ ತುಂಬ ಒಂದು ಏನಂದರೆ ಬೊಕ್ಕೆ ಶಾಪಲ್ಲಿ ಸಿಗತ್ತಲ್ಲ ಆ ಥರ ಫ್ಲಾಸ್ ಬೇಕಾಗಿತ್ತು. ಸೊ ನಾನೇನು ಅಂದ್ಕೊಂಡೆ, ಇವತ್ತು ಎಷ್ಟಾಗುತ್ತೆ, ಎಷ್ಟು ಫ್ಲವರಲ್ಲಿ ನಾನು ಏನೇನು ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಷ್ಟು ಮಾತ್ರ ಮುಗಿಸ್ಕೊಂಡೆ. ಇದು ಗಣೇಶದು ಡೆಕೋರೇಷನ್ದು ಪಾರ್ಟ್ ಇದು. ಬಟ್ ಹಾಗೆ ನಾನು ನಾರ್ಮಲ್ ಗೌರಿ ಪೂಜೆ ಮಾಡೋಕ್ಕೂ ನಾನು ಆ್ಯಕ್ಚುಲಿ ದೇವ್ರ ಮನೇನು ತುಂಬ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕಿತ್ತು. ಆ್ಯಕ್ಚುಲಿ ನಾನು ಅದೆಲ್ಲ ವೀಡಿಯೋ ತೆಕ್ಕೊಳ್ಳೋಕ್ಕೆ ಹೋಗಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿದ್ದೆ ಈ ಸಲ ಎಲ್ಲ ಬೆಳ್ಳಿ ಐಟಮ್ ಇಟ್ಬಿಟ್ಟು ಅದರಲ್ಲೇ ಡೆಕೋರೇಷನ್ ಮಾಡೋಣ, ಬೇರೆ ಏನು ಯಾವ ಥರದ್ದು ಯೂಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ನನಗೆ ಅದು ನಾನು ಅಲ್ಲಿ ಮುಂದೆ ಒಂದು ಕ್ಯಾಂಡಲ್ ಇಟ್ಟಿದ್ದೀನಲ್ಲ, ಅದು ಸಹಿತ ಯಾಕಂದರೆ ನಾನು ಯೂಸೇ ಮಾಡಿರಲಿಲ್ಲ. ಅದು ತುಂಬ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ ಅದ್ರದ್ದು. ಸೊ ಅದನ್ನು ಇಟ್ಟಿದ್ದೆ. ಸೊ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಯಾಕಂತ ಹೇಳಿದರೆ ತುಂಬ ಲೇಟಾಗಿ ಎದ್ದೆ. ಈ ಒಂದು ಹಬ್ಬ ಇದ್ರೂ ಕೂಡ, ಬಿಕಾಸ್ ನಾನು ನೈಟ್ ತುಂಬ ಲೇಟಾಗಿ ಮಲ್ಕೊಂಡಿದ್ದೆ. ಬಿಕಾಸ್ ಗೌರಿದು ಎಲ್ಲ ಏನೇನು ಡೆಕೋರೇಷನ್ ಇರುತ್ತೆ ಇಲ್ಲಿ ನಾರ್ಮಲ್ ದೇವ್ರ ಮನೆದು ಇದೆಲ್ಲ ಫುಲ್ ರಾತ್ರಿನೇ ಮಾಡಿದ್ದೆ ನಾನು. ಇಡೀ ಪ್ರತಿಯೊಂದನ್ನು ತೊಳೆದ್ಬಿಟ್ಟು ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ಮಾಡಿದ್ದೆ ನಾನು. ಆಮೇಲೆ ನಾನು ಏನಂತ ಹೇಳಿದ್ರೆ ನಾನು ಸ್ನಾನ ಮಾಡ್ಕೊಂಡಿದ್ದೆ, ಆಮೇಲೆಲ್ಲ ಬೇರೆದೆಲ್ಲ ಕೆಲಸ ಮಾಡ್ಕೊಂಡಿದ್ದೆ. ಹಾಗೆ ನಾನು ಸ್ವಲ್ಪ ಇದು ಫೆಸ್ಟಿವಲ್ದು ಏನೇನು ಕುಕ್ಕಿಂಗ್ ಇದೆ ಅದನ್ನ ಆ್ಯಕ್ಚುಲಿ ನಮ್ಮ ಮೋಸ್ಟ್ ಆಫ್ ದ ಥಿಂಗ್ಸ್ ನನ್ನ ಕುಕ್ಕೆ ಮಾಡಿಕೊಟ್ಟಿದ್ಲು. ಬಟ್ ಏನಂತ ಹೇಳಿ ಪೂರಿದು ಹಿಟ್ಟಿರುತ್ತಲ್ಲ, ಅವಳು ಅದನ್ನು ರೆಡಿ ಮಾಡಿ ಇಟ್ಟು ಹೋಗಿದ್ಲು. ನಾನು ಆ ಟೈಮಲ್ಲಿ ನಾನೇ ಬಿಸಿ ಬಿಸಿಯಾಗಿ ಕರ್ಕೊತೀನಿ ಅಂತ ಹೇಳ್ಬಿಟ್ಟು, ಇನ್ನೇನು ನಾನು ಪೂಜೆ ಮುಗಿಸ್ಕೊಂಡಿದ್ದೆ ಮತ್ತು ಊಟ ಟೈಮಲ್ಲ ಅಂತ ಹೇಳ್ಬಿಟ್ಟು ಪೂರಿ ಎಲ್ಲ ಕರಿತಾ ಇದ್ದೆ ನಾನು. ಆಮೇಲೆ ಪೂರಿ ಕರೆದ್ಮೇಲೆ ಆ್ಯಕ್ಚುಲಿ ನನಗೇನಂತ ಹೇಳಿದರೆ ಇವತ್ತು ತುಂಬ ಶಾಪಿಂಗ್ ಕೂಡ ಆಯಿತು. ಆ್ಯಕ್ಚುಲಿ ನಾನು ಇದು ಗಣೇಶದ ಡೆಕೋರೇಷನ್ಗೆ ಫ್ಲಾಸ್ ಎಲ್ಲ ತರೋಕ್ಕಿತ್ತು. ಅದಕ್ಕೆ ಬೊಕ್ಕೆ ಶಾಪ್ಗೆ ಹೋಗಬೇಕಾಗಿತ್ತು. ಮತ್ತು ನಾನು ಗಣೇಶದಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ಕುಂಕುಮಕ್ಕೆಲ್ಲ ಕರೆದಿದ್ದೆ. ಬಿಕಾಸ್ ಗೌರಿ ಮತ್ತು ಗಣೇಶ ಎರಡಕ್ಕೂ ಸೇರಿಸ್ಬಿಟ್ಟು ನಾನು ಯಾವತ್ತಾದರೂ ಒಂದಿನ ಕರಿತೀನಿ ಮನೆಗೆ ಕುಂಕುಮಕ್ಕೆ. ಸೊ ಹಾಗೆ ಒಂದು ಕುಂಕುಮಕ್ಕೆ ಎಲ್ಲರೂ ಇವಾಗ ಏನಾದರೂ ಒಂದು ಚಿಕ್ಕ ಗಿಫ್ಟ್ ಕೊಡ್ತೀವಲ್ಲ, ಸೊ ಅದನ್ನು ಎಲ್ಲ ಪರ್ಚೇಸ್ ಮಾಡೋಕ್ಕಿತ್ತು. ಸೊ ಅದಕ್ಕೂ ಹೋಗಬೇಕಾಗಿತ್ತು ನಾನು. ಆಮೇಲೆ ನಾವು ಆ್ಯಕ್ಚುಲಿ ಈ ಥರ ತುಂಬ ಚೆನ್ನಾಗಿತ್ತು ಹಬ್ಬದ ಊಟ. ನನಗೇನಂತ ಹೇಳಿದರೆ ತುಂಬ ಕೆಲಸ ಇದ್ದಿದ್ದರಿಂದ ನಂಗೆ ಪ್ರತಿಯೊಂದನ್ನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಲ್ಲಿ ಏನೇನು ಮಾಡ್ಕೊಳ್ಳೋಕ್ಕಾಗಿದೆ ಅದನ್ನು ಮಾತ್ರ ನಾನು ಆ್ಯಕ್ಚುಲಿ ನಿಮ್ಮ ಹತ್ರ ಪೋಸ್ಟ್ ಮಾಡ್ತಾಯಿದ್ದೀನಿ. ಊಟನೂ ತುಂಬ ಚೆನ್ನಾಗಿತ್ತು. ಅವಳು ತುಂಬ ನಿಜವಾಗೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಲು. ಆಮೇಲೆ ಊಟ ಎಲ್ಲ ಆದಮೇಲೆ ಆ್ಯಕ್ಚುಲಿ ನಾವು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಊಟ ಮಾಡಾದಮೇಲೆ ಒಂದು ಮೂವಿ ಕೂಡ ನೋಡಿದ್ವಿ. ಆಮೇಲೆ ನಾನು ಈವ್ನಿಂಗು ಇದು ಏನಂತ ಹೇಳಿದ್ರೆ ಶಾಪಿಂಗ್ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಲ್ವಾರ್ನ ತುಂಬ ವರ್ಷದಿಂದ ನಾನು ಆ್ಯಕ್ಚುಲಿ ಈ ಸಲ್ವಾರ್ನ ತೊಗೊಂಡಿದ್ದು. ಅದೇನೋ ಗೊತ್ತಿಲ್ಲ, ನಾನು ರೀಸೆಂಟಾಗಿ ಇವಾಗೆಲ್ಲ ಹಳೆ ಡ್ರೆಸ್ಸಸ್ನೆಲ್ಲ ರೀಸೈಕಲ್ ಮಾಡಬೇಕು ಅಂತ ಮತ್ತೆ ಇವಾಗ ಹಾಕ್ಕೊತಾ ಇದ್ದೀನಿ. ಬಟ್ ಇದನ್ನೆಲ್ಲ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಹಳೆ ಡ್ರೆಸ್ಸಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಹಳೆ ವೈಬ್ಸ್ ಕ್ಯಾರಿ ಆಗುತ್ತೆ, ಹೊಸ ಡ್ರೆಸ್ ಹಾಕ್ಕೊಳ್ಳೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ತುಂಬ ವೀಡಿಯೋಸ್ ಬರ್ತಾಯಿದೆ. ಬಟ್ ಸ್ಟಿಲ್ ಎನಿವೇಸ್ ನಾನು ತುಂಬ ಹೊಸ ಡ್ರೆಸ್ ತೊಗೊಳ್ಳೋದು, ಆಫೀಸ್ಗೆ ಡೈಲಿ ಹೊಸ ಡ್ರೆಸ್ಸಸ್ ಹಾಕ್ಕೊಳ್ಳೋದು ಅಂತೂ ತುಂಬ ಕಾಮನ್. ಬಟ್ ಹಾಗಂತ ಹಳೇದು ಯಾವುದೂ ಎಸೆಯೋಕ್ಕಾಗಲ್ವಲ್ಲ, ಹಾಗೆ ಅದಕ್ಕೆ ಇದನ್ನು ಯೂಸ್ ಮಾಡೋಣ ಅಂತೇಳ್ಬಿಟ್ಟು ಈ ಸಲ್ವಾರ್ ಹಾಕ್ಕೊಂಡೆ. ಇದು ಪಟಿಯಾಲ ಸ್ಟೈಲ್ದು, ಅದಕ್ಕೆ ಈ ಥರ ಬ್ಯಾಗ್ ಇಟ್ಕೊತಾ ಇದ್ದೆ. ಆಮೇಲೆ ನನಗೇನಂತ ಹೇಳಿದ್ರೆ ಜುಮ್ಕಾ ಅಂದರೆ ನಂದು ಒಂಥರ ಏನು ಹೇಳ್ತಾರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಅನ್ನೋ ಥರ. ಸೊ ಈ ಜುಮ್ಕಾ ನಾನು ಯಾವತ್ತೂ ಹಾಕಿರಲಿಲ್ಲ. ಇದು ನಂದು ಹೊಸ ಜುಮ್ಕಾದಲ್ಲಿ ಒಂದು. ಸೊ ಅದಕ್ಕೆ ಇದನ್ನು ಹಾಕ್ಕೊಂಡೆ ನಾನು. ಇದು ಸ್ವಲ್ಪ ಹೆವಿ ಕೂಡ ಇದೆ, ಕಿವಿಗೆ ಭಾರ ಅನಿಸ್ತಾ ಇತ್ತು. ಬಟ್ ಏನಂತ ಹೇಳಿದ್ರೆ ಈ ಜುಮ್ಕಾಸ್ ಎಲ್ಲ ಏನಂತ ಹೇಳಿದ್ರೆ ನಾವು ರಿಯಲಾಗಿ ನೋಡಿದಾಗ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ವೀಡಿಯೋಸಲ್ಲಿ ಅಷ್ಟು ಗೊತ್ತಾಗಲ್ಲ, ಅದಿರೋದು ಎಷ್ಟು ದೊಡ್ಡ ಇದೆ ಅಂತ ಹೇಳಿದ್ರೆ ಪಾಪ ಅದು ವೀಡಿಯೋದಲ್ಲಿ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ.
ಸರಿ ಅಂತ ಹೇಳ್ಬಿಟ್ಟು ನಾನು ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೂ ಕರ್ಕೊಂಡು ಹೋಗಿದ್ದೆ ಇವತ್ತು ಆ್ಯಕ್ಚುಲಿ ಶಾಪಿಂಗಿಗೆ. ಬಿಕಾಸ್ ತುಂಬ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕಿತ್ತು. ಸೊ ಅದಕ್ಕೆ ಅವನಂತೂ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾನೆ. ನಾನು ಅನ್ಕೊತೀನಿ ನಿಮ್ಮ ಹಬ್ಬನೂ ಹಾಗೆ ತುಂಬ ಚೆನ್ನಾಗಿತ್ತು ಅಂತ. ನನಗೇನಂತ ಹೇಳಿದರೆ ಎವ್ರಿ ಮಂತ್ ಲಾಸ್ಟ್ ವೀಕ್ ಇರುತ್ತಲ್ಲ, ಮಂತಿನ ಲಾಸ್ಟ್ ವೀಕು, ಆವಾಗ ನಾನೇನೂ ಗೊತ್ತಿಲ್ಲ ತುಂಬ ನನಗೆ ಎಕ್ಸಾಸ್ಟ್ ಫೀಲ್ ಮಾಡ್ತೀನಿ. ಆವಾಗ ಜಾಸ್ತಿ ನನಗೆ ವೀಡಿಯೋಸ್ ಎಲ್ಲ ತೊಗೊಂಡಿರ್ತೀನಿ, ಬಟ್ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಇವತ್ತು ಆ್ಯಕ್ಚುಲಿ ಈ ವೀಕ್ನೂ ಹಾಗೆ ಆಯಿತು. ಇಲ್ಲಾಂದರೆ ನಾನು ಗಣೇಶ ಫೆಸ್ಟಿವಲ್ದು ಇಮಿಡಿಯೇಟಾಗಿ ಪೋಸ್ಟ್ ಮಾಡ್ಬೋದಾಗಿತ್ತು. ಆಮೇಲೆ ನಾವು ಹೋಗಿದ ತಕ್ಷಣ ರಾಜಾಜಿನಗರ್ಗೆ ಹೋಗಿದ್ವಿ. ಅಲ್ಲಿ ನಾವು ಆ್ಯಕ್ಚುಲಿ ಹೋಳಿಗೆ ಮನೆ ಅಂತ ಬರುತ್ತಲ್ಲ, ಅಲ್ಲಿ ನಾನು ಇದೆಲ್ಲ ತೊಗೊತೀನಿ, ಹಬ್ಬದ ಐಟಮ್ಸ್ ಎಲ್ಲ. ನಾನೇನಂತ ಹೇಳಿದರೆ ಮೊನ್ನೆ ರೀಸೆಂಟಾಗಿ ವರಮಹಾಲಕ್ಷ್ಮಿಗೆ ತುಂಬ ಹೋಳಿಗೆಗಳೆಲ್ಲ ತೊಗೊಂಡಿದ್ದಲ್ಲ. ಮನೇಲಿ ನಾವೆಲ್ಲ ಹೋಳಿಗೆ ತಿಂದ್ಬಿಟ್ಟು ಹೋಳಿಗೆ ಬೇಡ ಅನಿಸ್ತಾ ಇತ್ತು. ಸೊ ಹೋಳಿಗೆ ತೊಗೊಳ್ಲಿಲ್ಲ, ಉಳ್ದಿರೋದೆಲ್ಲ ಈ ಏನಂತ ಹೇಳಿದ್ರೆ ಉಂಡೆಗಳು ಮತ್ತು ಕರ್ಜಿಕಾಯಿ ಆ ಥರದ್ದೆಲ್ಲ ತೊಗೊಂಡ್ವಿ. ಆಮೇಲೆ ಏನಂತ ಹೇಳಿದ್ರೆ ನಾನು ಇಲ್ಲಿ ಏನಂತ ಹೇಳಿದ್ರೆ ರಾಜಾಜಿನಗರಲ್ಲಂತೂ ನಂಗೆ ಆಲ್ಮೋಸ್ಟ್ ಎಲ್ಲ ಶಾಪ್ಸು ಎಲ್ಲರೂ ತುಂಬ ಅಂದರೆ ತುಂಬ ಪರಿಚಯ ಇದ್ದಾರೆ. ಒಂದು ಸ್ಟ್ರೀಟಲ್ಲಿ ಕುತ್ಕೊಳ್ಳೋರು, ತರಕಾರಿ ಮಾರೋರಿಂದ ಹಿಡಿದು ಲಿಂಬೆಹಣ್ಣು ಮಾರೋರಿಂದ ಹಿಡಿದು ಸೊಪ್ಪು ಮಾರೋರಿಂದ ಹಿಡಿದು ಆಮೇಲೆ ಬಳೆ ಮಾರೋರು ಎಲ್ಲರೂ ಪರಿಚಯ. ಹಾಗೆ ಎಲ್ಲ ಶೋರೂಮಲ್ಲಿರೋರು ಪರಿಚಯ. ಸೊ ಅಲ್ಲೇನಂತ ಹೇಳಿದರೆ ನನಗೆ ಇದು ಕುಂಕುಮ ಕೊಡೋಕ್ಕೆ ಇದೆಲ್ಲ ಬ್ಯಾಗ್ಸು ಚಿಕ್ಕದು ಅದೆಲ್ಲ ತೊಗೊಳಕ್ಕಿತ್ತು. ಸೊ ಅದಕ್ಕೆ ನಂದು ಒಂದು ಕಾಮನ್ ಶಾಪ್ ಇದೆ, ಅದೆಲ್ಲ ತೊಗೊಳಕ್ಕೆ ಅಲ್ಲಿಗೆ ಹೋಗಿದ್ದೆ. ಅದಾದಮೇಲೆ ನಾನೇನಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಸ್ಟ್ರೀಟಲ್ಲಿ ಈ ಥರ ಬ್ಯಾಂಗಲ್ಸ್ ಇಟ್ಕೊಂಡಿರ್ತಾರೆ ಈ ಆಂಟಿ. ಇವ್ರ ಹತ್ರ ನಾನು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಬ್ಯಾಂಗ್ಳೂರ್ ಶಿಫ್ಟ್ ಆದಾಗಿಂದ ನಾನು ಇವ್ರ ಹತ್ರನೇ ತೊಗೋತೀನಿ. ಆ್ಯಕ್ಚುಲಿ ಪಾಪ ಇವ್ರ ಜೊತೆಗೆ ಇವ್ರ ಹಸ್ಬೆಂಡ್ ಅಂಕಲ್ ಸಹಿತ ಇನ್ನೊಬ್ರು ಕುತ್ಕೋತಾರೆ, ಅವ್ರ ಹಸ್ಬೆಂಡ್. ಅವ್ರಿಗೆ ಏನಂತ ಹೇಳಿದ್ರೆ ಇವಾಗ ಕ್ಯಾಟ್ರಾಕ್ಟ್ ಆಪ್ರೇಷನ್ ಆಗಿಬಿಟ್ಟಿದೆ. ನನಗೇನಂತ ಹೇಳಿದ್ರೆ ನಾನು ಈ ಥರ ಸ್ಟ್ರೀಟಲ್ಲಿ ಸೇಲ್ ಮಾಡೋರು ಅವ್ರಿಗೇ ನಾವು ಸಪೋರ್ಟ್ ಮಾಡಬೇಕು ಅಂತ ಎವ್ರಿ ಫೆಸ್ಟಿವಲಲ್ಲಿ ನಾನು ಹೋಗ್ಬಿಟ್ಟು ಆಂಟಿ ಹತ್ರ ಪರ್ಚೇಸ್ ಮಾಡ್ತೀನಿ. ಅವರು ಅಷ್ಟೇ, ನಾನು ಹೋಗಿದ ತಕ್ಷಣ ಇವತ್ತು ಫಸ್ಟ್ ನಾನೇ ಬೈ ಮಾಡಿದ್ದಂತೆ. ಎಷ್ಟು ಪ್ರೀತಿಯಿಂದ ಅವ್ರು ಅದನ್ನು ಪ್ಯಾಕ್ ಮಾಡಿ ಕೊಟ್ಟರು. ಅವ್ರಿಗೂ ಸಹಿತ ಗೊತ್ತು ನಾನು ಯಾರ ಹತ್ರನೂ ಹೋಗಲ್ಲ, ಅವ್ರ ಹತ್ರನೇ ಬರ್ತೀನಿ ಅಂತೇಳ್ಬಿಟ್ಟು. ಆಮೇಲೆ ಏನಂತ ಹೇಳಿದ್ರೆ ಇಲ್ಲಿ ರಾಜಾಜಿನಗರಲ್ಲಿ ಒಂದು ದೊಡ್ಡ ಮಾಲ್ ಥರನೇ ಇದೆ, ಒಂದು ಕಾಂಪ್ಲೆಕ್ಸ್ ಥರದ್ದು ಒಂದು ಬಿಲ್ಡಿಂಗ್ ಇದೆ. ಅಲ್ಲಿ ನಿಮ್ಗೆ ಏನಂತ ಹೇಳಿದರೆ ಈ ಥರ ಪೂಜಾ ಐಟಮ್ದು A to Z ಎಲ್ಲ ಸಿಕ್ಕೋಗುತ್ತೆ. ಆಲ್ಮೋಸ್ಟ್ ಇವ್ರದ್ದು ಶಾಪ್ ಇದೆಯಲ್ಲ, ಇದು ಇಲ್ಲಿ ನೋಡ್ತಾ ಇದ್ರಲ್ಲ, ಆಲ್ಮೋಸ್ಟ್ 3 ಫ್ಲೋರ್ಸ್ ಇದೆ ಇದು. ನಿಮಗೆ ರಾಜಾಜಿನಗರ್ ಭಾಷಮ್ ಸರ್ಕಲ್ ಎಂಟರ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ದೇವ್ರದ್ದು ಸಾಮಾನು ಪೂಜೆ ಮಾಡೋದೇನಾದರೂ ಶಾಪ್ ಬೇಕು ಅಂತ ನೀವು ಯಾರ ಹತ್ರ ಕೇಳಿದ್ರು ಅವ್ರು ಇದೇ ಶಾಪ್ ತೋರಿಸ್ತಾರೆ. ಇಲ್ಲಿ ಪ್ರತಿಯೊಂದು ಐಟಮನ್ನು ಸಿಕ್ಕತ್ತೆ. ನನಗೇನಂತ ಹೇಳಿದರೆ ನಮ್ಮ ಮನೇಲಿ ನನಗೆ ಗೌರಿ ಪೂಜೆ ಮಾಡಿ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಗಣೇಶ ಪೂಜೆನೇ ಜಾಸ್ತಿ ಮಾಡೋದು. ಸೊ ಬಟ್ ಏನಂತ ಹೇಳಿದ್ರೆ ನಮ್ಮ ಆಫೀಸಲ್ಲಿ ಎಲ್ಲರೂ ಹೇಳಿದರು, ಗೌರಿ ಪೂಜೆಗೆ ನೀನು ಹಾಗೆ ಏನಾದರೂ ಒಂದು ಗೌರಿದು ಸಾಮಾನು ಇರುತ್ತಲ್ಲ, ಇದೆಲ್ಲ ಏನಂದರೆ ಬೊಟ್ಟಿಡೋದು ಮತ್ತು ಅರಿಶಿನ ಕುಂಕುಮ ಮತ್ತು ಅದ್ರದ್ದು ಒಂದು ಚಿಕ್ಕದು ಬಾಚಣಿಕೆ ಅದೆಲ್ಲ ಬರೋದು ಒಂದು ಗೌರಿದು ಸಾಮಾನು ಅಂತ ಇರುತ್ತೆ, ಗೆಜ್ಜೆ ವಸ್ತ್ರ ಅಂತ. ಅದನ್ನು ನೀವು ಕೇಳಿ ಅದನ್ನು ಇಟ್ಬಿಟ್ಟು ಆಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ನೀವು ಪೂಜೆ ಮಾಡಿದರೆ ಆಲ್ಮೋಸ್ಟ್ ಗೌರಿ ಇಟ್ಟು ಪೂಜೆ ಮಾಡ್ದಂಗೆ ಅಂತ ಹೇಳಿದರು. ಸೊ ಅದ್ರ ಪ್ರಕಾರನೇ ಆ್ಯಕ್ಚುಲಿ ನಾನೆಲ್ಲ ಪರ್ಚೇಸ್ ಮಾಡಿದೆ. ನಮ್ಮ ಆಫೀಸಲ್ಲಿ ಏನಿಲ್ಲ, ನನ್ನ ಕೊಲೀಗ್ಸ್ ಇದ್ದಾರಲ್ಲ ಲೇಡೀಸು, ಅವ್ರು ಎಷ್ಟು ಜಾಣರು ಇರ್ತಾರೆ ಅಂದರೆ ಒಬ್ರಿಗೆ ಗೊತ್ತಿಲ್ಲದೆ ಇರೋದು ಇನ್ನೊಬ್ರಿಗೆ ಹೇಳ್ಕೊಟ್ಬಿಡ್ತಾರೆ. ಸೊ ಅದರಿಂದ ನಾವು ಎಷ್ಟೊಂದು ಕಲ್ತ್ಕೊತೀವಿ. ಮತ್ತು ಏನಂತ ಹೇಳಿದರೆ ಇವಾಗ ಯಾರು ಎಷ್ಟೇ ಓದಿರಲಿ, ಯಾವ ಪೊಸಿಷನ್ಗೆ ಹೋಗಿರಲಿ, ಎಲ್ಲರಿಗೂ ಅವ್ರ ಕಲ್ಚರ್ ಬಗ್ಗೆ ಇವಾಗಿನ ಕಾಲದಲ್ಲಂತೂ ತುಂಬ ರೆಸ್ಪೆಕ್ಟ್ ಇದೆ. ಮತ್ತು ಎಲ್ಲರೂ ತುಂಬ ಗ್ರೌಂಡೆಡ್ ಇರ್ತಾರೆ ಇವಾಗ. ಸೊ ನನಗಂತೂ ತುಂಬ ನನ್ನ ಕೊಲೀಗ್ಸಿಂದನೂ ತುಂಬ ಇನ್ಪುಟ್ ಸಿಕ್ಕತ್ತೆ. ಆಮೇಲೆ ಅಲ್ಲಿ ಏನಂತ ಹೇಳಿದರೆ ಈ ಥರ ಗಣೇಶನ ಮಾರ್ತಾಯಿದ್ರು. ನಾನು ಅದನ್ನು ಹೋಗ್ಬಿಟ್ಟು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಎಟ್ ಎ ಟೈಮ್ ಎಷ್ಟೊಂದು ಗಣೇಶನ ನೋಡಿದೆ. ಆಮೇಲೆ ನನಗೆ ಇದು ಬೊಕ್ಕೆ ಶಾಪ್ ಇದೆಯಲ್ಲ, ಇದು ಆ್ಯಕ್ಚುಲಿ ರಾಜಾಜಿನಗರದು. ಈ ಅಂಕಲ್ ಹತ್ರನೇ ನಾನು ತುಂಬ ಫ್ಲಾಸ್ ಎಲ್ಲ ತೊಗೊತೀನಿ. ಅವ್ರು ಎಷ್ಟು ಸ್ವೀಟ್ ಅಂತ ಹೇಳಿದ್ರೆ ನಾನು ಹೋದರೆ ಎಷ್ಟು ರೀಸನಬಲ್ ರೇಟಿಗೆ ಕೊಡ್ತಾರೆ ಗೊತ್ತಾ. ನಾನು ಅಂದ್ಕೊಂಡೆ ನಾನು ಆಫೀಸ್ ಹತ್ರನೂ ತೊಗೊಳ್ಬಾರ್ದಾಗಿತ್ತು ಅಂತ. ಬಿಕಾಸ್ ನಾನು ಅಲ್ಲಿ ಹೋದ್ಮೇಲೆ ಅಂಕಲ್ ಅದು ಎಷ್ಟು ಕಮ್ಮಿ ರೇಟ್ಗೆ ನಂಗೆ ಆ ಫ್ಲಾಸ್ ಎಲ್ಲ ಕೊಟ್ಟಿದ್ರು ಅಂತ ಹೇಳಿದರೆ, ಅವ್ರೇನೋ ಒಂಥರ ಅವ್ರಿಗೆ ಯಾವಾಗಲೂ ನಾನು ಹೋಗ್ತೀನಿ ಅಂತ ಅಷ್ಟು ಪ್ರೀತಿ. ಆಮೇಲೆ ನಾನೇನಂತ ಹೇಳಿದರೆ ಮೆಟ್ರೋಗೆ ಬಂದೆ ಆ್ಯಕ್ಚುಲಿ. ಬಿಕಾಸ್ ನನಗೆ ಏನಾದರೂ ಲೇಡೀಸ್ಗೆ
ಅವ್ರಿಗೆ ಕುಂಕುಮ ಕೊಡುವಾಗ ಏನಾದರೂ ಒಂದು ಗಿಫ್ಟ್ ಕೊಡಬೇಕಲ್ಲ, ನನಗೆ ಮೆಟ್ರೋ ಇಸ್ ದ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ಯಾಕಂದರೆ ಅಲ್ಲಿ ಜಾಸ್ತಿ ಚಾಯ್ಸಸ್ ಇರುತ್ತೆ, ಹಾಗೆಯೇ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕೂಡ ಸಿಕ್ಕತ್ತೆ, ಹಾಗೆ ಯೂಸ್ಫುಲ್ ಆಗಿರೋವಂಥದ್ದು ಸಿಕ್ಕತ್ತೆ. ಸೊ ಅದಕ್ಕೆ ಅಲ್ಲಿ ಬಂದೆ ನಾನು ಲಾಸ್ಟ್ ಇಯರ್ ಆ್ಯಕ್ಚುಲಿ ಲೂಲು ಮಾಲಿಂದ ಪರ್ಚೇಸ್ ಮಾಡಿದೆ ಮೋಸ್ಟ್ ಆಫ್ ದ ಥಿಂಗ್ಸು. ಬಟ್ ಈ ಸಲ ನಾನು ಆ್ಯಕ್ಚುಲಿ ಮೆಟ್ರೋದಲ್ಲೇ ಸಿಕ್ತು ನನಗೆ. ಅದೇನು ಸಿಕ್ತು ಅಂತ ನಾನು ಆ್ಯಕ್ಚುಲಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ನಂದು ಗಣೇಶ ಪೂಜಾ ವ್ಲಾಗಲ್ಲಿ. ಅಲ್ಲಿ ತನಕ ನೀವು ನೆಕ್ಸ್ಟ್ ಪಾರ್ಟನ್ನು ನೋಡಬೇಕು. ಇದು ಫಸ್ಟ್ ಪಾರ್ಟಲ್ಲಿ ನಾನು ಇಷ್ಟೇ ತೋರ್ಸೋಕ್ಕಾಗೋದು ನಿಮಗೆ. ನೋಡಿ, ಇಲ್ಲಿ ನೋಡ್ತಾ ಇದ್ದಿರಲ್ಲ, ನಾನು ಈವ್ನಿಂಗ್ ಮನೆಗೆ ಬಂದಮೇಲೆ ಆಲ್ಮೋಸ್ಟ್ ಅಲ್ಲಿಂದ ಏನು ತಂದಿದ್ದಲ್ಲ ಬೊಕ್ಕೆ ಶಾಪಿಂದ ಆ ಫ್ಲವರ್ಸ್ ಎಲ್ಲ ಅಂಟಿಸ್ತಾ ಇದ್ದೀನಿ. ಆ ಫ್ಲವರ್ಸ್ ಹಾಕಿದ್ಮೇಲೆ ಫುಲ್ ಇದಕ್ಕೆ ಪರ್ಫೆಕ್ಟ್ ಲಾಸ್ಟ್ ಲುಕ್ ಬಂತು ಆ್ಯಕ್ಚುಲಿ. ಆಮೇಲೆ ಇಲ್ಲಿ ದೀಪದ ಎದುರುಗಡೆ ಚಿಕ್ಕ ಚಿಕ್ಕದು ಬೆಳ್ಳಿ ಬೌಲ್ಸ್ ಇಟ್ಟಿದ್ದೀನಲ್ಲ, ಅದರಲ್ಲೂ ಅಷ್ಟೇ ನಾನು ಏನಂತ ಹೇಳಿದರೆ ಆ ವಯಸ್ಸಸ್ನ ಕಟ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಸೋಕ್ ಮಾಡಿ ಅದರೊಳಗೆ ಎಲ್ಲದನ್ನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಎಲ್ಲೋ ಫ್ಲವರ್ಸ್ ಬರುತ್ತಲ್ಲ ಅದನ್ನೆಲ್ಲ ಅದಕ್ಕೆ ಸ್ಟಿಕ್ ಆನ್ ಮಾಡಿದೆ ಆ್ಯಕ್ಚುಲಿ. ಬಟ್ ಏನಂತ ಹೇಳಿದ್ರೆ ನನಗೆ ಎವ್ರಿ ಸ್ಟೆಪ್ಪಲ್ಲಿ ನನಗೆ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಆ್ಯಕ್ಚುಲಿ. ನೀವೇನಂತ ಹೇಳಿದರೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಳುವಾಗ ಮೋಸ್ಟ್ ಆಫ್ ದ ಟೈಮ್ಸ್ ತಲೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಐ ಹ್ಯಾವ್ ಟು ಫಿನಿಶ್ ದಿಸ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನನಗೆ ಏನಂತ ಹೇಳಿ ಮೋಸ್ಟ್ ಆಫ್ ದ ಟೈಮ್ಸು ಎಲ್ಲದಕ್ಕೂ ವೀಡಿಯೋ ತೊಗೊಳಕ್ಕಾಗಿಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟೊಂದು ತೊಗೊಂಡಿದ್ದೀನಿ. ನಂಗೆ ಆ್ಯಕ್ಚುಲಿ ತುಂಬ ಶಾಪಿಂಗ್ ಇತ್ತು, ಅಲ್ಲಿ ನೋಡ್ತಾ ಇದ್ರಲ್ಲ ಸೈಡಲ್ಲಿ ನಾನು ಏನೇನೋ ತೊಗೊಂಬಂದ್ಬಿಟ್ಟು ಎಲ್ಲ ಅಲ್ಲೇ ಡಂಪ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೇನಂತ ಹೇಳಿದರೆ ಈ ಥರ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನನಗೆ ಫ್ಲವರ್ಸ್ ನೋಡಿದ್ರೇ ತುಂಬ ಖುಷಿ ಮನಸ್ಸಿಗೆ. ನಾನೇನಂತ ಹೇಳಿದ್ರೆ ಮುಂಚೆಯಿಂದ ತುಂಬ ಆಸೆ ಇತ್ತು ನನಗೆ, ನಾನು ಒಂದು ದೊಡ್ಡ ಗಾರ್ಡನ್ ಮಾಡಿಬಿಟ್ಟು ಅದರಲ್ಲಿ ತುಂಬ ಫ್ಲವರ್ಸ್ ಡೈಲಿ ಫ್ಲವರ್ಸ್ ಬಿಡೋವಂಥ ಗಿಡ ಇಟ್ಕೊಬೇಕು ಅಂತ ಹೇಳ್ಬಿಟ್ಟು. ಬಟ್ ನಾನು ಇವಾಗಿರೋದು ಅಪಾರ್ಟ್ಮೆಂಟ್ಸಲ್ಲಿ ಅದು ಪಾಸಿಬಲೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಆಲ್ಮೋಸ್ಟ್ ನಂದು ಏನಂತ ಹೇಳಿದ್ರೆ ನಾನು ಗೌರಿ ಹಬ್ಬದ ಈವ್ನಿಂಗಲ್ಲೇ ನಂದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ ನೈಟೇ ನಾನು ಸ್ವಲ್ಪ ರಂಗೋಲಿ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ ಮುಂದ್ಗಡೆ. ಏನಂತ ಹೇಳಿದ್ರೆ ಗೌರಿ ಹಬ್ಬಕ್ಕೆ ನಾನು ಮಾರ್ನಿಂಗ್ ಎದ್ದು ಹಾಕಿದ್ದೆ, ಮತ್ತು ನೆಕ್ಸ್ಟ್ ಡೇಗೆ ಸ್ವಲ್ಪ ಚೆಂದ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತು ನಾನು ಶಾಪಿಂಗ್ ಎಲ್ಲ ಮುಗಿಸಿ ಬಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಆದಮೇಲೆ ನಾನು ರಂಗೋಲಿ ಕೂಡ ಹಾಕ್ಕೊಂಡೆ. ನಿಮಗೆ ಯಾರಿಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ ಅವರೆಲ್ಲರೂ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆ್ಯಕ್ಚುಲಿ ಮುಂಚೆ ಎಲ್ಲ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಆವಾಗ ನಾನು ಇಷ್ಟೊಂದು ಸೀನಿಯರ್ ಪೊಸಿಷನಲ್ಲಿ ಇರಲಿಲ್ಲ. ಬಟ್ ಆವಾಗ ನನಗೇನಂತ ಹೇಳಿದ್ರೆ ಆಫೀಸಲ್ಲಿ ತುಂಬ ಜೂನಿಯರ್ ಪೊಸಿಷನಲ್ಲಿದ್ದೆ, ನನಗೆ ಅಷ್ಟೊಂದು ವರ್ಕ್ ಲೋಡ್ ಎಲ್ಲ ಇರ್ತಾ ಇರಲಿಲ್ಲ. ಆವಾಗಂತೂ ನಾನು ಎಂತೆಂಥದೆಲ್ಲ ಚಂದ ರಂಗೋಲಿ ಎಲ್ಲ ಹಾಕಿದ್ದೆ ನಾನೆಲ್ಲ ಫೆಸ್ಟಿವಲ್ಗೆ. ಏನಂತ ಹೇಳಿದರೆ ರಾಕ್ ಸಾಲ್ಟಿಂದ ಎಲ್ಲ ಹಾಕಿದ್ದೆ, ಅದೆಲ್ಲ ತುಂಬ ಚೆನ್ನಾಗಿರ್ತಿತ್ತು. ನೋಡಿ, ಇದನ್ನು ನಾನು ಗೌರಿ ಪೂಜೆಗಂತ ಜಸ್ಟ್ ಆ ಥರ ಗೌರಿಗೊಂದು ಕುಪ್ಸ ಮತ್ತು ಅದು ಗೆಜ್ಜೆ ವಸ್ತ್ರ ಅಂತೆಲ್ಲ ಇಡ್ತಾರಲ್ಲ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ನನಗೆ ನಮ್ಮ ಅತ್ತೆ ಗೌರಿ ಪೂಜೆನ ಮಾಡ್ತಾರೆ, ಬಟ್ ನಾನು ನಮ್ಮ ಅಮ್ಮನ ಮನೇಲೂ ಗೌರಿ ಪೂಜೆ ಇರಲಿಲ್ಲ. ಮತ್ತು ಯಾವುದು ಸಲನೂ ನಾನು ಅತ್ತೆ ಮನೇಲಿ ಗೌರಿ ಪೂಜೆಗೆ ಹೋಗಿ ನೋಡಿಲ್ಲ ಆ ಪ್ರೊಸೀಜರ್ನ. ಸೊ ಅದಕ್ಕೆ ನನಗೆ ಅಷ್ಟು ಕರೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ. ಬಟ್ ಏನಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಏನು ಹೇಳಿದ್ರು, ಕೊಲೀಗ್ಸ್ ಏನು ಹೇಳಿದ್ರು ಅದ್ರ ಪ್ರಕಾರ ಮಾಡಿದೆ ನಾನು. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಂದು ನೆಕ್ಸ್ಟ್ ಗಣೇಶ ವ್ಲಾಗ್ ನೋಡಬೇಕಂತ ಹೇಳಿದರೆ ನಾನು ನೆಕ್ಸ್ಟ್ ಪಾರ್ಟ್ ಇನ್ನೊಂದು ವಿಡಿಯೋ ಹಾಕ್ತೀನಿ, ಅದು ನಾನು ಮಿಸ್ ಮಾಡ್ದಂಗೆ ನೋಡಿ. ಅದರಲ್ಲಿ ನಾನು ಕಂಪ್ಲೀಟ್ ಗಣೇಶ ಫೆಸ್ಟಿವಲ್ ಹೇಗೆ ಮಾಡಿದ್ದೀನಿ ಅಂತ ಕವರ್ ಮಾಡಿದ್ದೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.